बच्चों शुभोदय। बच्चों शुभोदय। ओके बच्चों, आज हम 7वीं कक्षा पाठ अभ्यास करेंगे। उम्मीद है आप सभी ने पिछली कक्षा का होमवर्क पूरा की है। ओके, पूरा की है। ओके, अब मेरी अभिलाषा है पद्य भागों को देखेंगे। ओके, ಈಗ ಆಲ್ರೆಡಿ ನಾನು ಮೇರಿ ಅಭಿಲಾಷಾ ಹೈನ ಒಂದ್ಸಲ ಓದಿದ್ದೆ ಅಲ್ವಾ. ಕವಿ ಪರಿಚಯ ಓದಿದ್ದೆ ಮತ್ತು ಶಬ್ದಾರ್ಥ ಓದಿದ್ದೆ. ಮೇರಿ ಅಭಿಲಾಷಾ ಹೈ ಪದ್ಯ ಕೂಡ ಓದಿದ್ದೆ. ಈಗ ಇನ್ನೊಂದು ಸಲ ನಿಧಾನವಾಗಿ ನೀಟಾಗಿ ನೋಡಿಕೊಂಡು ಓದ್ಬಿಟ್ಟು ಆಮೇಲೆ ಅದರ ಹಿಂದಿ ಭಾವಾರ್ಥ ಮತ್ತು ಕನ್ನಡ ಭಾವಾರ್ಥವನ್ನು ನೋಡೋಣ. ಆಯಿತಾ ಮಕ್ಕಳ? ಓಕೆ. ಮೇರಿ ಅಭಿಲಾಷಾ ಹೈ. ಇದರ ಲೇಖಕರು ದ್ವಾರಿಕಾ ಪ್ರಸಾದ್ ಮಹೇಶ್ವರಿ. ಮೇರಿ ಅಭಿಲಾಷಾ ಹೈ ಪದ್ಯದ ಲೇಖಕರು ದ್ವಾರಿಕಾ ಪ್ರಸಾದ್ ಮಹೇಶ್ವರಿ. ಓಕೆ ಬಚ್ಚೋ, देखो सूरज सा दमकूं मैं, चांद सा चमकूं मैं, झलमल झलमल उज्ज्वल तारों सा दमकूं मैं, ಮೇರಿ ಅಭಿಲಾಷಾ ಹೈ. ಮಕ್ಕಳ, ಇದನ್ನು ಗಮನ ಇಟ್ಟು ನೋಡ್ಕೋಬೇಕು. ಯಾಕೆ ಪದೇ ಪದೇ ಓದ್ತಾ ಇದ್ದೀನಿ ಅಂದರೆ ಇದನ್ನು ನಿಮಗೆ ಕಂಠಪಾಠ ಮಾಡೋಕ್ಕಿದೆಯೇ ಮತ್ತು ನೋಡದೆ ಬರೆಯೋಕ್ಕೂ ಕೂಡ ಇದೆ. ಪರೀಕ್ಷೆ ದೃಷ್ಟಿಯಿಂದ ಎಕ್ಸಾಮ್ ಪರ್ಪಸ್ಸು ದಿಸ್ ಪೊಯಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ನೀವು ಫುಲ್ ಬಯಾಟ್ ಮಾಡಬೇಕು ಮತ್ತು ಬರೆಯೋದನ್ನು ಸಹ ನೋಡದೆ ಬರೆಯೋದನ್ನು ಕಲ್ತ್ಕೋಬೇಕು. ಇದು ಎಕ್ಸಾಮ್ಗೆ ಯಾವ ಸ್ಟ್ಯಾಂಜ್ ಆದರೂ ಕೊಡ್ಬೋದು. ಆದ್ದರಿಂದ ತುಂಬ ಇಂಪಾರ್ಟೆಂಟ್ ಪೊಯಮು, ಗಮನ ಇಟ್ಟು ನೋಡ್ಕೊಳ್ಳಿ. ಅದಕ್ಕೆ ಪದೇ ಪದೇ ಓದ್ತಾ ಇರೋದು ಇದನ್ನು. ಫೂಲೋನ್ ಸಾ ಮಹಕೂಂ ಮೈ, ವಿಹಗೋನ್ ಸಾ ಚಹಕೂಂ ಮೈ, ಗುಂಜಿತ್ ಕರ್ ವನ್ ಉಪವನ್, ಕೋಯಲ್ ಸಾ ಕುಹಕೂಂ ಮೈ, ಮೇರಿ ಅಭಿಲಾಷಾ ಹೈ. ಓಕೆ, ನೆಕ್ಸ್ಟ್ ಥರ್ಡ್ ಪ್ಯಾರಾ ನೋಡ್ಕೊಳ್ಳಿ ಮಕ್ಕಳ. ನಭ ಸೆ ನಿರ್ಮಲತಾ ಲೂ, ಶಶಿ ಸೆ ಶೀತಲತಾ ಲೂ, ಧರ್ತಿ ಸೆ ಸಹಿಷ್ಣುತಾ, ಪರ್ವತ ಸೆ ದೃಢತಾ ಲೂ, ಮೇರಿ ಅಭಿಲಾಷಾ ಹೈ. ಹೌದಾ? ಈ 3 ಸ್ಟ್ಯಾಂಜಾನು ನೀವು ಬಯಾಟ್ ಮಾಡಬೇಕು ಮತ್ತು ಬರೆಯೋದು ಕೂಡ ಕಲಿಬೇಕು. ಟೆಸ್ಟಿಗೆ ಬರ್ತಿರ್ತವೆ, ಎಕ್ಸಾಮಿಗೆ ಬರುತ್ತೆ. ಆ ದೃಷ್ಟಿಯಿಂದ ನೀವು ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ಇದರ ಹಿಂದಿ ಭಾವಾರ್ಥನ ಒಂದು ಸಲ ನೋಡಿಬಿಡೋಣ. ಆಮೇಲೆ ಇದ್ರ ಕನ್ನಡ ಭಾವಾರ್ಥನ ಹೇಳ್ತೀನಿ. ಓಕೆ, ನೋಡ್ಕೊಳ್ಳಿ ಮಕ್ಕಳ. ಹಿಂದಿ ಭಾವಾರ್ಥನ ಒಂದು ಸಲ ನೋಡ್ಕೊಂಬಿಡೋಣ. इस कविता में कवि सेवा, त्याग, सहनशीलता, दृढ़ता जैसे जीवन मूल्यों का अपनाने का संदेश है. ओके, इस कविता में कवि सेवा, त्याग, सहनशीलता, दृढ़ता जैसे जीवन मूल्यों का अपनाने का संदेश है. कवि की अभिलाषा है कि वह आकाश में सूरज की तरह चमकता रहे, चांद तारों जैसे उज्ज्वल प्रकाश से चमकता रहे. अर्थात राहगीर को रास्ता दिखाने के लिए सेवा में तत्पर रहे, उनके मार्ग को प्रकाशित कर आगे बढ़ने में सहायता बनूं. कवि का दूसरा आशय यह है कि पंछी बनकर वन उपवन में चहचहाट पैदा करो, कोयल की तरह मधुर
आवाज़ में गाकर सबको आनंद उल्लास प्रदान करो। फूलों की तरह सारा विश्व सुगंध से भर लो, अर्थात पूरे समस्त विश्व को प्रसन्नता से जीने की प्रेरणा करो। कवि कहता है, आकाश की तरह निर्मल बनो, चंद्रम की तरह जागता को शीतलता से भर दो, धरती की तरह सहनशीलता त्याग की मूर्ति बनो और पर्वत जैसे दृढ़ता पूर्वक अपने जीवन में आगे बढ़कर विजय प्राप्त करो। कवि निसर्ग के प्रत्येक वस्तु के गुण विशेष की उपम देते हुए जीवन मूल्यों को अपनाकर सरलता से आत्मविश्वास के साथ जीने का संदेश देता है। ಮಕ್ಕಳ, ಇದು ಈ ಪದ್ಯದ 3 ಸ್ಟ್ಯಾಂಡ್ಜಾದ ಹಿಂದಿ ಭಾವಾರ್ಥ. ಓಕೆ, ಈಗ ನಾವು ಈ ಪದ್ಯದ ಕನ್ನಡ ಭಾವಾರ್ಥನ ನೋಡೋಣ. ಓಕೆ, ಏನು ಸೂರಜ್ ಸಾ दमको मय, चांद सा चमको मय, झलमल झलमल उज्ज्वल, तारों सा दमको मय मेरी ಅಭಿಲಾಷಾ ಹೈ. ನೋಡಿ ಮಕ್ಕಳ, ಇಲ್ಲಿ ಕವಿಯವರ ಏನು ಅಭಿಲಾಷೆ ಆಗಿದೆ ಅಂದರೆ ಪ್ರಕೃತಿಯನ್ನು ಪೂರಕವಾಗಿಟ್ಟುಕೊಂಡು ಈ ಪದ್ಯವನ್ನು ಬರೆದಿದ್ದಾರೆ. ನಾವು ಪ್ರಕೃತಿಯನ್ನು ಬಿಟ್ಟು ವಾಸಿಸಲು ಸಾಧ್ಯವೇ? ಸಾಧ್ಯನೇ ಇಲ್ಲ. ಪ್ರಕೃತಿ ಇದ್ರೇ ನಮ್ಮ ಜೀವ, ಹೌದಾ? ಪ್ರಕೃತಿನೇ ನಮಗೆ ಎಷ್ಟೆಲ್ಲ ಪಾಠ ಕಲಿಸುತ್ತೆ ಅಲ್ವಾ? ಪ್ರಕೃತಿಯಿಂದನೇ ನಾವೆಲ್ಲ ಪಾಠ ಕಲಿಯೋದು. ನಾವು ಪ್ರಕೃತಿನ ಉಳಿಸ್ಕೊಂಡ್ರೆ ಮಾತ್ರ ನಮಗೆ ಉಳಿಗಾಲ ಉಂಟು ಜೀವಿಗಳಿಗೆ. ನಾವು ಪ್ರಕೃತಿನ ಸರ್ವನಾಶ ಮಾಡಿದ್ರೆ ನಮಗೆ ಉಳಿಗಾಲ ಇಲ್ಲ. ಪ್ರಕೃತಿನ ಸರ್ವನಾಶ ಮಾಡೋದು ಒಂದೇ, ನಮ್ಮನ್ನು ನಾವು ಸರ್ವನಾಶ ಮಾಡ್ಕೊಳ್ಳೋದು ಒಂದೇ. ಹಾಗಾಗಿ ನಾವು ಯಾವಾಗಲೂ ಪ್ರಕೃತಿ ಒಟ್ಟಿಗೆ ಜೀವನ ಮಾಡೋದಲ್ವ. ನಮ್ಮ ಪ್ರಕೃತಿ ಅಂದ್ರೇನು? ನಮ್ಮ ಸುತ್ತಮುತ್ತ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲ ಇದಾವಲ್ವ. ಇವೆಲ್ಲ ನಮಗೆ ಪೂರಕವಾಗಿದ್ದಾವೆ ತಾನೆ. ಮನುಷ್ಯ ಜೀವನ ಮಾಡೋಕ್ಕೆ ಇವೆಲ್ಲ ಕೂಡ ಪೂರಕವಾಗಿವೆ. ಇವರೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಾಗಿ ಮನುಷ್ಯನಿಗೆ ಸಹಾಯ ಮಾಡ್ತಿದ್ದಾವೆ. ನೋಡ್ರಿ, ಮಳೆ ಬರುತ್ತೆ, ಬೆಳೆ ಬೆಳೆಯೋಕ್ಕೆ ಸಾಧ್ಯ, ಹೊಟ್ಟೆಗೆ ಊಟ ಸಿಗೋದಕ್ಕೆ ಸಾಧ್ಯ. ಏನು ಹಕ್ಕಿಯನ್ನು ಫ್ಯಾಕ್ಟ್ರಿನಲ್ಲಿ ಮಾಡೋಕ್ಕೆ ಸಾಧ್ಯನಾ? ಕಾಳು ಬೇಳೆಗಳನ್ನ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಯಾವುದೋ ಒಂದು ಪ್ಲಾಸ್ಟಿಕ್ ವಸ್ತುಗಳು ಇಂಥವಂಥವು ಮಾಡ್ಕೋಬೋದು ನೋಡ್ರಿ, ಅಷ್ಟೇ. ಅನ್ನ ಮಾಡೋಕ್ಕೆ ಸಾಧ್ಯನಾ? ಮಣ್ಣು ಮಾಡೋಕ್ಕೆ ಸಾಧ್ಯನಾ ಫ್ಯಾಕ್ಟ್ರಿನಲ್ಲಿ? ಇಲ್ಲ. ಹಾಗಾಗಿ ನಮ್ಮ ಪ್ರಕೃತಿಯನ್ನು ಫಸ್ಟು ನಾವು ಪೂಜಿಸಬೇಕು, ಆರಾಧಿಸಬೇಕು, ಗೌರವಿಸಬೇಕು, ಪ್ರೀತಿಸಬೇಕು, ಉಳಿಸ್ಕೋಬೇಕು. ನಮ್ಮ ಪ್ರಕೃತಿ ನಮಗೆ ಅದೇ ದೇವರು. ಪ್ರಕೃತಿನೇ ಅಲ್ವಾ ನಾವು ಪೂಜೆ ಮಾಡೋದು. ನೋಡಿ, ನಾವು ಹರಳಿ ಮರ, ಬೇವಿನ ಮರ ಎಲ್ಲ ಪೂಜೆ ಮಾಡ್ತೀವಿ ಅಲ್ವಾ? ಪ್ರಕೃತಿನ ಆರಾಧನೆ ಮಾಡ್ತೀವಿ ತಾನೆ. ಅದರಿಂದ ನಮಗೆ ತುಂಬ ತುಂಬ ಉಪಯೋಗ ಇದೆ. ಪ್ರಕೃತಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಪ್ರಕೃತಿ ಇರೋದ್ರಿಂದನೇ ನಾವು ಇವತ್ತು ಅನ್ನ ತಿನ್ನೋಕ್ಕೆ ಸಾಧ್ಯ ಆಗಿರೋದು, ಉಸಿರಾಡೋಕ್ಕೆ ಸಾಧ್ಯ ಆಗಿರೋದು, ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಆಗಿರೋದು, ಹೌದಾ? ಅಂಥ ಪ್ರಕೃತಿನ ನಾವು ಪ್ರೀತಿಸಬೇಕು, ರಕ್ಷಿಸಬೇಕು. ಅದು ನಿಮ್ಮೆಲ್ಲರ ಹೊಣೆ, ಹೌದಾ? ಮರ ಗಿಡಗಳನ್ನ ಬೆಳೆಸಬೇಕು. ಭೂಮಿ ಮೇಲೆ ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಹಾಕಿ ಭೂಮಿ ಫಲವತ್ತತೆಯನ್ನು ಹಾಳು ಮಾಡಬಾರ್ದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಇವೆಲ್ಲ ನಾವು ತಿಳ್ಕೋಬೇಕಾಗಿರೋ ಅತ್ಯಮೂಲ್ಯವಾದಂಥ ವಿಚಾರಗಳು. ಇದನ್ನೇ ಉದ್ದೇಶವಾಗಿಟ್ಕೊಂಡು ಕವಿಯವರು ನಿಮಗೋಸ್ಕರ ಬರೆದಿರೋ ಪದ್ಯ ಇದು. ಇಲ್ಲಿ ಏನಾಗಿದೆ ಕವಿಯ ಕನಸು ಅಂದರೆ, ನನ್ನ ಕನಸು ಕೂಡ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಮಿನುಗಬೇಕು. ನೋಡಿ, ಸೂರ್ಯ ಹೇಗಿರ್ತಾನೆ? ಸೂರ್ಯ ಒಂದಿನ ಬರಲಿಲ್ಲ ಅಂದರೆ ಬೆಳಕು ಬರುತ್ತಾ ನಮಗೆ? ಒಂದಿನ ಅಬ್ಸೆಂಟ್ ಆದ, ಒಂದಿನ ಅವನು ಬೇಜಾರು ಮಾಡ್ಕೊಂಡ, ಒಂದಿನ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಇಡೀ ಪ್ರಪಂಚ ಉಳಿಯುತ್ತಾ? ಇಲ್ಲ.
ಹಾಗೆ ಅಂತ ಸೂರ್ಯನಾಗಬೇಕು. ಸೂರಜ್ ಸಾ ಧಮಕೋ ಮೈ, ಅವನ ಥರ ಹೊಳಿಬೇಕು, ಸೂರ್ಯನ ಥರ ಶೈನಿಂಗಾಗಿ ಹೊಳಿಬೇಕು ಅನ್ನೋ ಆಸೆ. ಚಾಂದ್ ಸಾ ಚಮಕೋ ಮೈ, ಚಾಂದು ಅವನು ಕೂಡ ಪ್ರಕಾಶಮಾನವಾಗಿ ಹೊಳಿತಾನಲ್ವ. ಚಂದ್ರ ಕೂಡ ತಂಪಾಗಿರ್ತಾನೆ. ಸೂರ್ಯ ಎಷ್ಟು ಬಿಸಿಲು ಆಗಿರ್ತಾನೆ, ಬಿಸಿಲಲ್ಲಿ ಇರೋಕ್ಕೆ ಆಗಲ್ಲ ಅಲ್ವಾ. ಅದೇ ರಾತ್ರಿ ಹೊತ್ತು ಚಂದ್ರ ಯಾವಾಗಲೂ ತಂಪು. ಅವನಂಗಿರಬೇಕು ಅಂತ ಆಸೆ. ಸೂರ್ಯನ ಥರ ಇರಬೇಕು ಅಂತ, ಪ್ರಕಾಶಿಸಬೇಕು ಅಂತ, ಚಂದ್ರನ ಥರ ಹೊಳಿಬೇಕು ಅಂತ. ಜಲ್ಮಲ್ ಜಲ್ಮಲ್ ಉಜ್ವಲ್, ಚಮಕ್ ದಮಕ್ ಚಮಕ್. ಈಗ ಡಿಮ್ ಆ್ಯಂಡ್ ಡಿಪ್ ಅಂತಾರ ಲೈಟ್ಗಳು ನೋಡ್ರಿ, ಡ್ಯಾನ್ಸ್ ಮಾಡುತ್ತಿರ್ತಾವಲ್ಲ ಅಥವಾ ಡಿಮ್ ಆ್ಯಂಡ್ ಡಿಪ್ ಮಾಡ್ತಿರ್ತಾವಲ್ಲ, ಆ ಥರ ನಾವು ಹೊಳಿಬೇಕು, ಪ್ರಕಾಶಿಸಬೇಕು ಅಂತ ಆಸೆ. ತಾರೋನ್ ಸಾ ಧಮಕೋ ಮೈ, ನಕ್ಷತ್ರ ಇದ್ದಾವಲ್ಲ ಅವು ಮಿಂಚಿತಾವಲ್ಲ, ಆ ರೀತಿ ನಾನಿರಬೇಕು ಅನ್ನೋ ಆಸೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇದು ಮೇರಿ ಅಭಿಲಾಷ ಹೈ, ಇದು ನನ್ನ ಆಸೆ. ಹೌದಾ, ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇದು ಇಷ್ಟ ತಾನೆ. ಸೂರ್ಯ ಚಂದ್ರ ನಕ್ಷತ್ರದ ಥರ ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಆಗುತ್ತಲ್ವ. ಹೌದು, ಅದೇ ಆಸೆ ಕವಿಗೂ ಕೂಡ ಬಂದಿದೆ. ನೆಕ್ಸ್ಟು ಫೂಲೋನ್ ಸಾ महको मैं, विहगों सा चाहको मैं, गुंजित कर वन उपवन, ಕೋಯಲ್ ಸಾ ಕುಹಕು ಮೈ, ಮೇರಿ ಅಭಿಲಾಷ ಹೈ. ನಮ್ಮ ಪ್ರಕೃತಿನಲ್ಲಿ ನೀವು ಸೂರ್ಯನ, ಚಂದ್ರನ, ನಕ್ಷತ್ರನ ಎಲ್ಲ ನೋಡ್ತೀರಲ್ವ, ಅದೇ ಥರ 2ನೇ ಸ್ಟ್ಯಾಂಜದಲ್ಲಿ ನೋಡಿ ಮಕ್ಕಳ, ಅಲ್ಲಿ ಕೂಡ ಏನಿದೆ, ಫೂಲೋನ್ ಸಾ ಮಹಕು ಮೈ. ನಾವು ಕಾಡಲ್ಲಿ ಏನು ನೋಡ್ತೀವಿ, ಗಿಡ, ಮರ, ಹೂವು, ಹಣ್ಣು ಇವೆಲ್ಲ ನೋಡ್ತೀವಲ್ವ, ಈ ಥರ ಇರಬೇಕು ಅಂತ ಆಸೆ ನಮಗೆ. ಮಾವಿನ ಹಣ್ಣು, ಹಲಸಿನ ಹಣ್ಣು, ದಾಳಿಂಬೆ ಹಣ್ಣು, ಸೀಬೆಕಾಯಿ, ಎಷ್ಟೆಲ್ಲ ಹಣ್ಣುಗಳಿದೆ ಅಲ್ವಾ, ಎಷ್ಟೆಲ್ಲ ವೆರೈಟೀಸ್ ಹೂವುಗಳಿದೆ. ಆ ಥರ ನಾವು ಆಗಬೇಕು ಅಂತ ಆಸೆ. ಬೇರೆಯವ್ರಿಗೆ ನೋಡಿ ಮರಗಳೆಲ್ಲ ಹಣ್ಣು ಬಿಟ್ಟು ನಮಗೆಲ್ಲ ತಿನ್ನೋಕೆ ಕೊಟ್ಟು ಎಷ್ಟು ಖುಷಿ ಪಡ್ತವೆ. ಹೂವುಗಳು ನೋಡಿ ಎಷ್ಟು ಚೆನ್ನಾಗಿ ಮಳೆಗಾಲದಲ್ಲಿ ಹರಳಿ ನಮಗೆಷ್ಟು ಮನಸ್ಸನ್ನು ಸಂತೋಷ ಪಡಿಸ್ತಾ ಇದೆ. ನಾವ್ಯಾಕೆ ಒಂದು ಹಣ್ಣಾಗಿರಬಾರ್ದು, ನಾವ್ಯಾಕೆ ಒಂದು ಹೂವಾಗಿರಬಾರ್ದು ಅಂತ ಆಸೆ ಆಗುತ್ತಲ್ವ. ಹಾಗೆ ವಿಹಕುಂಸ ಚಹಕೋ ಮೈ, ಆ ಪಕ್ಷಿಗಳ ಕಲರವ, ಪಕ್ಷಿಗಳು ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ನಲಿದಾಡ್ತಿರ್ತವೆ ನೋಡಿ. ಅವು ನಮ್ಮಂಗೆ ನಾಳೆಗೆ ನಾಡಿದ್ದಕ್ಕೆ ಅಂತ ಏನು ಟನ್ ಗಟ್ಟಲೆ ತಂದು ಹುಳ ಬೀಳಿಸ್ಕೊಳಲ್ಲ. ಅವತ್ತಿನ ಆಹಾರನ ಅವತ್ತು ಹುಡ್ಕೊಂಡು ತಿಂತವೆ, ಸುಮ್ಮನೆ ಆಗ್ತವೆ. ಅಷ್ಟಕ್ಕೆ 1000 ಕಿಲೋಮೀಟ್ರ್ ದೂರ ಹೋಗ್ತವೆ, ಎಲ್ಲಾದರೂ ಆಹಾರ ಹುಡ್ಕೊಂಡು ತಿಂತವೆ, ಮತ್ತೆ ಬಂದು ಗೂಡು ಸೇರಿಕೊಂಡು ವಾಸ ಮಾಡ್ತವೆ. ನಮ್ಮಂಗೆ ನಾಳೆಗೆ, ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಮರುಮಕ್ಕಳಿಗೆ ಅಂತ ಸುಮ್ಮನೆ ಒಂದಷ್ಟು ಸಂಪಾದನೆ ಮಾಡಿ ಇಡಲ್ಲ, ಶೇಖರಿಸಿ ಇಡಲ್ಲ. ಹೌದಲ್ವ, ಎಷ್ಟು ಒಳ್ಳೆ ಬುದ್ಧಿ ಇದೆ. ಹಾಗಂತ ಅವೇನು ಬದುಕಿಲ್ವಾ, ನಾವು ಮಾತ್ರ ಬದುಕಿರೋದು. ನಮಗಿನ್ನ ಖುಷಿಯಾಗಿ ಸಂತೋಷವಾಗಿ ಪಕ್ಷಿಗಳು ಬದುಕಿದೆ, ಆ ರೀತಿ ನಾವು ಬದುಕಬೇಕು ಅಂತ ಆಸೆ ಅಂತ ಕವಿಯತ್ರಿಯವರು ಹೇಳ್ತಾ ಇದ್ದಾರೆ. ಗುಂಜಿತ್ಕರ್ ವನ್ ಉಪವನ್, ಗುಂಗೆಗಳೆಲ್ಲ ನೋಡ್ರಿ, ಈಗ ನೋಡಿ ಎಲ್ಲ ಕಡೆ ಹಸಿರಿದೆ, ಅಲ್ಲೆಲ್ಲ ಹೇಗೆ ಚಿಟ್ಟೆಗಳು, ಗುಂಗೆಗಳು, ಗುಂಗಾಡಿಗಳು ಎಷ್ಟು ಚೆನ್ನಾಗಿ ಓಡಾಡ್ತಿರ್ತವೆ. ಅವಕ್ಕೆ ಸಂತೋಷ ಆಗಿರುತ್ತೆ, ಮ್ಯೂಸಿಕ್ನಾಗ ಒಳಗೆ ಗುಯ್ ಅಂತ ಕೇಳೋಕ್ಕೆ ಆನಂದ ಆಗುತ್ತೆ. ಆ ಥರ ಕೋಯಲ್ ಸಾ ಕುಹಕು ಮೈ, ಕೋಗಿಲೆ ನೋಡ್ರಿ ಎಷ್ಟು ಚೆನ್ನಾಗಿ ಆಡುತ್ತೆ, ತಂಪಾಗಿ ಎಲ್ಲ ಹೂಗಳು ಹರಳಿದಾಗ, ಎಲ್ಲ ಹಸಿರು ಆದಾಗ ಕೋಗಿಲೆ ಎಷ್ಟು ಚೆನ್ನಾಗಿ ಆಡುತ್ತೆ. ಹೌದಲ್ವಾ, ತಂಪು ಹೊತ್ನಾಗ ತಾನೇ ಆಡುತ್ತೆ. ಉರಿ ಬಿಸಿಲ ಮಟ ಮಧ್ಯಾಹ್ನ ಆಡುತ್ತಾ ಅದೇನಾದರೂ ಕೂಗುತ್ತಾ? ಇಲ್ಲ, ಕೋಗಿಲೆ ಥರ ಇರಬೇಕು ನಾನು ಅಂತ ಆಸೆ. ಮೇರಿ ಅಭಿಲಾಷ, ಇದು ನನ್ನ ಆಸೆ ಅಂತ ಹೇಳುತ್ತಾ ಇದ್ದಾರೆ ಕವಿಯತ್ರಿಯವರು. ಮತ್ತು ನಭಸೆ ನಿರ್ಮಲ ತಾಲು, ಶಶಿ ಸೆ ಶೀತಲ ತಾಲು, ಧರ್ತಿ ಸೆ ಸಹಿಷ್ಣುತಾ, ಪರ್ವತ ಸೆ ದೃಢ ತಾಲು, ಮೇರಿ ಅಭಿಲಾಷ ಹೈ. ಅಂದರೆ ನಭಸೆ ನಿರ್ಮಲ ತಾಲು ನೋಡ್ರಿ, ಆಕಾಶ ನೋಡ್ರಿ ಎಷ್ಟು ನಿರ್ಮಲವಾಗಿರುತ್ತೆ. ಮಲ್ಕೊಂಡು ಅಥವಾ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಕಾಶ ನೋಡ್ರಿ ಎಷ್ಟು ಚೆನ್ನಾಗಿ ಮೋಡಗಳು ಮೂವ್ ಆಗ್ತಾ ಇರುತ್ತೆ, ಎಷ್ಟು ನಿರ್ಮಲವಾಗಿದೆ ನೋಡ್ರಿ. ಸುಮ್ಮನೆ ಆಕಾಶ ನೋಡ್ರಿ, ಯಾರನ್ನೂ ಮಾತಾಡಿಸ್ಬೇಡ್ರಿ, ಎಷ್ಟು ಚೆನ್ನಾಗಿದೆಯಪ್ಪ, ನಾನು ಅಲ್ಲೇ ಆಗಿರಬೇಕಿತ್ತು ಆಕಾಶ, ಅಷ್ಟು ನಿರ್ಮಲವಾಗಿರಬೇಕು ಅನ್ನೋ ಆಸೆ ಆಗುತ್ತೆ. ಶಶಿ ಸೆ ಶೀತಲ ತಾಲು, ರಾತ್ರಿ ಹೊತ್ತು ಚಂದ ಮಾಮನ ಮಲ್ಕೊಂಡು ಅಥವಾ ಚೇರ್ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ರಿ,
ಎಷ್ಟು ತಂಪಾಗಿರುತ್ತೆ ಸಂಜೆ ರಾತ್ರಿ ಹೊತ್ತಿನಲ್ಲಿ. ಧರ್ತಿ ಸೆ ಸಹಿಷ್ಣುತಾ. ಭೂಮಿ ತಾಯಿ ನೋಡ್ರಿ, ನಮ್ಮಂಥ ಎಷ್ಟು ಕೋಟ್ಯಾನುಕೋಟಿ ಜನಸಂಖ್ಯೆ, ನಾವು ಬಾಳೋ ಗಲೀಜು, ನಾವು ಎಲ್ಲ ಭಾರಗಳನ್ನು ಹೊತ್ಕೊಂಡು ಭೂಮಿ ತಾಯಿ ಎಷ್ಟು ಸಹಿಸ್ಕೊತಾ ಇದ್ದಾಳೆ ನೋಡ್ರಿ. ಬೋರ್ ಕೊರಿತೀವಿ ನೀರಿಗೋಸ್ಕರ, ಭೂಮಿನೆಲ್ಲ ತೂತ ಮಾಡ್ತೀವಿ, ಭೂಮಿ ಮೇಲೆ ಮನೆಗಳು ಕಟ್ಕೋತೀವಿ, ಇಷ್ಟೆಲ್ಲ ಜನ ಎಲ್ಲ ಗಲೀಜು ಮಾಡ್ತೀವಿ, ಉಗಿತೀವಿ, ನಮ್ಮ ಗಲೀಜೆಲ್ಲ ಭೂಮಿ ಮೇಲೆ ಮಾಡ್ತೀವಿ. ಆದರೂ ಭೂಮಿ ತಾಯಿ ಎಷ್ಟು ಸಹಿಸ್ಕೊಂಡಿದ್ದಾಳಲ್ವ. ಅದೇ ನಮ್ಮ ಮೇಲೆ ಯಾರಾದರೂ ಉಗಿದ್ರೆ ಸುಮ್ಕಿರ್ತೀವ? ಯೋಚನೆ ಮಾಡಿ, ಭೂಮಿ ತಾಯಿಗೆ ಹೆಂಗೆ ಉಗಿತೀವಿ? ನಮ್ಮೆಲ್ಲ ತ್ಯಾಜ್ಯಗಳನ್ನು ಭೂಮಿ ತಾಯಿಗೆ ಹಾಕ್ತೀವಿ. ಆದರೆ ಯಾಕೆ ಹಾಕ್ತೀರ ಅಂತ ಎಂದಾದರೂ ಕೇಳಿದಾಳ ಭೂಮಿ ತಾಯಿ? ಇಲ್ಲ. ಆಕೆಗೆ ಎಷ್ಟು ತಾಳ್ಮೆ ಇದೆ, ಅವಳಿಗೆ ಎಷ್ಟು ಸಹಿಷ್ಣುತೆ ಇದೆ, ಎಷ್ಟು ಸಹಿಸ್ಕೊಂಡಿದ್ದಾರೆ. ಒಬ್ಬರು ಮಾಡೋದಲ್ಲ, ಎಷ್ಟು ಕೋಟ್ಯಾನುಕೋಟಿ ಜನಸಂಖ್ಯೆ ಜೀವಿಗಳು ಆಕೆ ಮೇಲೆ ವಾಸವಾಗಿದ್ದಾವೆ. ಅವಳಿಂದ ಅನ್ನ ತಿಂತಾರೆ ಮತ್ತು ಅದಕ್ಕೆ ಅನ್ಯಾಯ ಮಾಡ್ತಾರೆ, ಗಲೀಜು ಮಾಡ್ತಾರೆ, ಹುಗಿತಾರೆ, ಎಲ್ಲ ಮಾಡ್ತಾರೆ, ತ್ಯಾಜ್ಯಗಳನ್ನೆಲ್ಲ ಹಾಕ್ತಾರೆ, ಹೌದಲ್ವಾ? ಆದರೂ ಭೂಮಿ ತಾಯಿ ಎಷ್ಟು ಸಹಿಷ್ಣುತೆಯಿಂದ ಇದ್ದಾಳೆ. ಆ ರೀತಿ ಸಹಿಷ್ಣುತಾ ಮನೋಭಾವನೆ ಹಿಂದೆ ಇರಬೇಕು. ಪರ್ವತ ಸೇ ದೃಢತಾಲು. ಪರ್ವತ ನೋಡಿ ಎಷ್ಟು ಎತ್ತರವಾಗಿ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಹೆಂಗೆ ದೃಢ ನಿಶ್ಚಲವಾಗಿ ನಿಂತ್ಕೊಂಡಿದೆ. ಬಿಸಿಲಾತು ಅಂತ ನಮ್ಮಂಗೆ ಒಳಗೆ ಬಂದು ಹೋಗ್ಕೊಂಡಿಲ್ಲ, ಮಳೆ ಬಂತು ಅಂತ ಒಳಗೆ ಬರಲ್ಲ, ಛತ್ರಿ ಹಿಡ್ಕೊಳ್ಳಲ್ಲ, ಹೌದಲ್ವಾ? ಎಷ್ಟು ದೃಢವಾದ ಮನಸ್ಸಿಂದ ತಾನು ನಿಂತ್ಕೊಂಡಿರುತ್ತೋ ಆ ರೀತಿಯಾದ ಮನಸ್ಸನ್ನು ನಾವು ಬೆಳೆಸ್ಕೋಬೇಕು ಮಕ್ಕಳ ಅನ್ನೋದು ಈ ಪದ್ಯದ ಕವಿಗಳ ಆಸೆ ಆಗಿದೆ. ಅರ್ಥ ಆಯ್ತಾ? ಟೋಟಲಿ ಏನಿದ್ರೆ ಸಾರಾಂಶ ಅಂದರೆ, ಪ್ರಕೃತಿ ಬಿಟ್ಟು ನಾವಿಲ್ಲ. ಗೊತ್ತಾಯ್ತಾ? ಪ್ರಕೃತಿ ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಪ್ರಕೃತಿ ಇರುತ್ತೆ. ನಾವಿಲ್ಲ ಅಂದರೂ ಪ್ರಕೃತಿ ಚೆನ್ನಾಗೇ ಇರುತ್ತೆ, ಹೌದಲ್ವಾ? ನಮಗೆ ಬೇಕಾಗಿರೋದು ಪ್ರಕೃತಿ, ನಮ್ಮ ಸುತ್ತಮುತ್ತ ಪರಿಸರ ನಮಗೆ ಬೇಕಾಗಿರೋದು, ಪ್ರತಿಯೊಂದು ಜೀವಿಗೂ ಕೂಡ ಬೇಕಾಗಿರೋದು. ಆ ಪ್ರಕೃತಿನ ನಾವು ಆರಾಧಿಸಬೇಕು, ಪೂಜಿಸಬೇಕು, ಪ್ರೀತಿಸಬೇಕು, ಉಳಿಸ್ಕೋಬೇಕು. ಮುಂದಿನ ಪೀಳಿಗೆಗೆ ನಾವು ಅದನ್ನು ನೀಟಾಗಿ ಕೊಡಬೇಕು, ಗಲೀಜು ಮಾಡದೆ. ಏಕೆಂದರೆ ಮುಂದಿನ ಪೀಳಿಗೆ ಬದುಕಿ ಬಾಳಬೇಕು ಅಂದರೆ ಈ ಪ್ರಕೃತಿ ಬೇಕೇ ಬೇಕು. ಪ್ರಕೃತಿ ಇಲ್ಲಾಂದರೆ ಯಾರೂ ಇರೋಕ್ಕಾಗಲ್ಲ, ಎಲ್ಲರೂ ಸರ್ವನಾಶ ಆಗ್ತಾರೆ. ಈಗಾಗಲೇ ಆಲ್ರೆಡಿ ಪ್ರಕೃತಿನ ಆದಷ್ಟು ನಾವು ಗಲೀಜು ಮಾಡಿಬಿಟ್ಟಿದ್ದೀವಿ. ಆದರೆ ಅದನ್ನು ಇನ್ನು ಮುಂದಾದರೂ ನಾವು ತಿಳ್ಕೊಂಡು ಮುಂದಿನ ಪೀಳಿಗೆನ ದೃಷ್ಟಿ ಇಟ್ಕೊಂಡು ನಾವು ಪ್ರಕೃತಿನ ಉಳಿಸಿ ಬೆಳೆಸಿ ರಕ್ಷಿಸಬೇಕು. ಅದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ಪ್ರಕೃತಿ ಬಿಟ್ಟು ನಾವು ಯಾವತ್ತೂ ಜೀವನ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಜೀವಿನೂ. ಹಂಗಾಗಿ ಪ್ರಕೃತಿ ನಮಗೆ ಬೇಕಾದಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ, ಕೊಡ್ತಾನೇ ಇರುತ್ತೆ. ಆದರೆ ನಾವು ಪ್ರತ್ಯುತ್ತರವಾಗಿ ಏನು ಕೊಡ್ತಾಯಿದ್ದೀವಿ? ಅದನ್ನು ಸರ್ವನಾಶ ಮಾಡ್ತಾಯಿದ್ದೀವಿ. ಅದನ್ನು ಮಾಡೋದು ಬೇಡ. ನಮ್ಮ ಪ್ರಕೃತಿಲಿರೋ ಮರ ಗಿಡ ಪ್ರಾಣಿ ಪಕ್ಷಿ ಇವುಗಳ ಥರ ಇರೋಣ. ಹಣ್ಣು ಹೂವು ಎಲ್ಲ ಕೊಡ್ತಾಯಿದೆ, ಆ ಥರ ನಾವಿರೋಣ. ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಪರ್ವತ ಇವುಗಳ ಥರ ಇರೋಣ. ನಾವು ಬೇರೆಯವರಿಗೆ ಉಪಕಾರಿಯಾಗಿ ಜೀವನ ಮಾಡೋಣ ಅನ್ನೋದು ಈ ಪದ್ಯದ ಮೂಲ ಉದ್ದೇಶ ಅಷ್ಟೇ ಮಕ್ಕಳೇ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಒಂದು ಸಲ ಭಾವಾರ್ಥ ಹೇಳಿದ್ದೀನಿ, ಹಿಂದಿಲಿ ಒಂದು ಸಲ ಭಾವಾರ್ಥ ಹೇಳಿದ್ದೀನಿ, ಪದ್ಯ ಕೂಡ ಒಂದು ಸಲ 2-3 ಸಲ ಓದಿದ್ದೀನಿ. ಈಗ ನೆಕ್ಸ್ಟ್ ಇರೋದು ಅಭ್ಯಾಸ ಭಾಗ. ಅಭ್ಯಾಸ ಭಾಗದಲ್ಲಿ ಏನಿದೆ? ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದೆ, ಅದನ್ನು ನೋಡೋಣ ಮಕ್ಕಳ. ಓಕೆ ಮಕ್ಕಳ, ನೆಕ್ಸ್ಟು ಪೀರಿಯಡಲ್ಲಿ ಅದನ್ನು ನೋಡೋಣ, ಆಯಿತಾ? ಈಗ ಈ ಪದ್ಯನ ನೀವೆಲ್ಲ ಬಯಾಟ್ ಮಾಡಬೇಕು, ನೋಡದೆ ಬರೆಯೋದನ್ನು ಕಲಿಬೇಕು. ಈಗ ಟೈಮ್ ಆಗಿದೆ, ಹಾಗಾಗಿ ನೆಕ್ಸ್ಟ್ ಪೀರಿಯಡಲ್ಲಿ ನಾವು ಕ್ವಶನ್ ಆ್ಯಂಡ್ ಆನ್ಸರನ್ನು ಈ ಅಭ್ಯಾಸ ಭಾಗದಲ್ಲಿರೋ ಎಲ್ಲ ಮೇನ್ಸನ್ನು ಬರೆಸ್ತೀನಿ. ಎಲ್ಲ ಮೇನ್ಸನ್ನು ನಾನು ಬರೆದು ನೋಟ್ಸ್ ಹಾಕ್ತೀನಿ, ಅದನ್ನು ಬರೀಬೇಕು ಮಕ್ಕಳ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಈ ಪದ್ಯನ ನೋಡದೆ ಹೇಳೋಕ್ಕೆ ಕಲಿಬೇಕು, ಬಯಾಟ್ ಮಾಡಬೇಕು ಮತ್ತು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಒಂದು ಸಲ ಆದರೂ ನೀವು ಬರೀರಿ ಮತ್ತು ಬಯಾಟ್ ಮಾಡಿ ಮಕ್ಕಳ. ಓಕೆ, ಥ್ಯಾಂಕ್ ಯು.